ಪ್ರಶ್ನೆ ನೋಡ್ತೀವಿ. ಸರಿಯಾದ ಆಳ ಮತ್ತು ಅಂತರದಲ್ಲಿ ಬೀಜ ಬಿತ್ತಲು ಬಳಸುವ ಆಧುನಿಕ ಉಪಕರಣ ಯಾವುದು ಅಂತಕ್ಕಂಥದ್ದು. ಸರಿಯಾದ ಆಳ ಮತ್ತು ಅಂತರದಲ್ಲಿ ಬೀಜ ಬಿತ್ತಬೇಕು. ಈ ಒಂದು ಬೀಜ ಬಿತ್ತಲು ಬಳಸ್ತಕ್ಕಂಥ ಉಪಕರಣ ಯಾವುದು ಅಂತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ, ಯಾಂತ್ರಿಕ ಕೂರಿಗೆ. ಈ ಒಂದು ಯಾಂತ್ರಿಕ ಕೂರಿಗೆ ಬಗ್ಗೆ ನೋಡೋಣ. ಸೀಡ್ ಡ್ರಿಲ್ ಎಂಬುದು ಟ್ರಾಕ್ಟರ್ ಅಥವಾ ಎತ್ತುಗಳಿಗೆ ಜೋಡಿಸುವ ಒಂದು ಆಧುನಿಕ ಕೃಷಿ ಉಪಕರಣ. ಇದು ಬೀಜಗಳನ್ನು ಸರಿಯಾದ ಆಳದಲ್ಲಿ ಮತ್ತು ಸರಿಯಾದ ಅಂತರದಲ್ಲಿ ಮಣ್ಣಿನೊಳಗೆ ಬಿತ್ತುತ್ತದೆ. ಹಾಗಾಗಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು ಅದು. ಸರಿಯಾದ ಆಳ ಮತ್ತು ಅಂತರದಲ್ಲಿ ಬೀಜ ಬಿತ್ತಲು ಬಳಸುವ ಆಧುನಿಕ ಉಪಕರಣ ಕೇಳಿದ್ರೆ ಇದಕ್ಕೆ ಸರಿಯಾದ ಉತ್ತರ ಯಾಂತ್ರಿಕ ಕೂರಿಗೆ ಅಥವಾ ಸೀಡ್ ಡ್ರಿಲ್ ಅಂತ ಹೇಳಿ ನೋಡ್ತೀವಿ. ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು. ಅದೇ ರೀತಿಯಾಗಿ ನೆಕ್ಸ್ಟ್ ಸಾವಯವ ಮತ್ತು ರಸಗೊಬ್ಬರ, ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂಥ ಕಾನ್ಸೆಪ್ಟ್. ಇದರ ಮೇಲೆಯೂ ಸಹ ಪ್ರಶ್ನೆಗಳು ಬರ್ತಕ್ಕಂಥದ್ದು ನೋಡ್ತೀವಿ. ಈ ಒಂದು ಎರಡು ಕಾನ್ಸೆಪ್ಟ್ನ ಅರ್ಥವನ್ನ ಮಾಡಿಕೊಳ್ಬೇಕು ಬಹಳಷ್ಟು ಚೆನ್ನಾಗಿ. ಸಸ್ಯ ಮತ್ತು ಪ್ರಾಣಿಗಳ ತ್ಯಾಜ್ಯಗಳ ವಿಘಟನೆಯಿಂದ ಪಡೆಯುವ ನೈಸರ್ಗಿಕ ಪದಾರ್ಥ ಯಾವುದು ಅಂತಕ್ಕಂಥದ್ದು. ಸಸ್ಯ ಮತ್ತು ಪ್ರಾಣಿಗಳ ತ್ಯಾಜ್ಯದಿಂದ ವಿಘಟನೆಯಿಂದ ಪಡಿತಕ್ಕಂಥ ಗೊಬ್ಬರ ಯಾವುದು ಅಂತಕ್ಕಂಥದ್ದು ಇಲ್ಲಿ ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ, ಸಾವಯವ ಗೊಬ್ಬರ. ಹಾಗಾದ್ರೆ ಸಾವಯವ ಗೊಬ್ಬರ ಅಂದ್ರೆ ಏನು ಅಂತ ಹೇಳಿ ನೋಡೋಣ. ಸಸ್ಯಗಳ ಮತ್ತು ಪ್ರಾಣಿಗಳ ತ್ಯಾಜ್ಯದಿಂದ ತಯಾರಿಸ್ತಕ್ಕಂಥ ಸಹಜ ಗೊಬ್ಬರವನ್ನ ಏನಂತ ಹೇಳಿ ಕರೀತಾರಂದ್ರ ಸಾವಯವ ಗೊಬ್ಬರ ಅಂತ ಹೇಳಿ ಕರೀತಾರ. ಈ ಒಂದು ಸಾವಯವ ಗೊಬ್ಬರಕ್ಕೆ ಉದಾಹರಣೆ ಹಸಿರು ಗೊಬ್ಬರ ಅಂತ ಹೇಳಿ ಕೂಡ ಕರೀತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯಾಗಿ ಇದರ ಮಹತ್ವ ಗೊತ್ತಿರಬೇಕು, ಇದನ್ನ ಏಕೆ ಬಳಸುತ್ತಾರೆ ಅಂತ ಹೇಳಿ ಗೊತ್ತಿರಬೇಕು. ಈ ಒಂದು ಸಾವಯವ ಗೊಬ್ಬರದಲ್ಲಿ ಮಣ್ಣಿನ ಫಲವತ್ತತೆಯನ್ನ ಹೆಚ್ಚಿಸಲಿಕ್ಕಿದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು. ಮಣ್ಣಿನ ಫಲವತ್ತತೆಯನ್ನ ಹೆಚ್ಚಿಸುತ್ತದೆ. ಅದೇ ರೀತಿಯಾಗಿ ನೀರನ್ನ ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಇದು ಹೆಚ್ಚಿಸುತ್ತದೆ. ಹಾಗಾಗಿ ಇದನ್ನ ಬಳಸ್ತಾರೆ. ಯಾವುದನ್ನ ಬಳಸ್ತಾರೆ ಅಂತ ಹೇಳಿ ಗೊತ್ತಿರಬೇಕು. ಮಣ್ಣನ್ನ ಮತ್ತು ಮಣ್ಣಿನ ಫಲವತ್ತತೆಯನ್ನ ಹೆಚ್ಚಿಸಲು, ಅದೇ ರೀತಿಯಾಗಿ ನೀರನ್ನ ಹಿಡಿದಿಟ್ಟುಕೊಳ್ಳುವ ಗುಣವನ್ನ ಹೊಂದಿರತಕ್ಕಂತಹ ಗೊಬ್ಬರ ಯಾವುದು ಅಂದ್ರ ಈ ಒಂದು ಸಾವಯವ ಗೊಬ್ಬರ. ಹಾಗಾಗಿ ಸಾವಯವ ಗೊಬ್ಬರ ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು. ಯಾವುಗಳಿಂದ ಇದನ್ನ ರಚಿಸ್ತಾರೆ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಇದರ ಒಂದು ಉಪಯೋಗ ಗೊತ್ತಿರಬೇಕು ಮತ್ತು ಏನಕ್ಕಾಗಿ ಇದನ್ನ ಬಳಸ್ತಾರೆ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಸಸ್ಯ ಮತ್ತು ಪ್ರಾಣಿಗಳ ತ್ಯಾಜ್ಯದ ವಿಘಟನೆಯಿಂದ ಪಡಿತಕ್ಕಂಥ ನೈಸರ್ಗಿಕ ಪದಾರ್ಥ ಯಾವುದು ಅಥವಾ ಗೊಬ್ಬರ ಯಾವುದು ಅಂದ್ರ ಸಾವಯವ ಗೊಬ್ಬರ. ಅದೇ ರೀತಿಯಾಗಿ ನೆಕ್ಸ್ಟ್ ರಸಗೊಬ್ಬರದ ಮೇಲೆ ಕೂಡ ಪ್ರಶ್ನೆಗಳು ಬರ್ತಕ್ಕಂಥ ಸಾಧ್ಯತೆ ಇರತಕ್ಕಂಥ ನೋಡ್ತೀವಿ. ಈ ಒಂದು ಕಾನ್ಸೆಪ್ಟ್ ನ ಚೆನ್ನಾಗಿ ಅರ್ಥವನ್ನ ಮಾಡಿಕೊಳ್ಬೇಕು. ಪ್ರಶ್ನೆ ನೋಡ್ತೀವಿ. ಕೆಳಗಿನವುಗಳಲ್ಲಿ ಯಾವುದು ರಸಗೊಬ್ಬರಕ್ಕೆ ಉದಾಹರಣೆ? ರಸಗೊಬ್ಬರಕ್ಕೆ ಉದಾಹರಣೆ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ, NPK ಅಂತ ಹೇಳಿ ನೋಡ್ತೀವಿ. ನೈಟ್ರೋಜನ್, ಫಾಸ್ಫರಸ್, ಪೊಟಾಸಿಯಂ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ. ಮೊದಲಿಗೆ ರಾಸಾಯನಿಕ ಗೊಬ್ಬರ ಎಂದರೇನು ಅಂತ ಹೇಳಿ ನೋಡೋಣ. ರಾಸಾಯನಿಕ ವಿಧಾನದಲ್ಲಿ ತಯಾರಿಸುವ ಗೊಬ್ಬರಗಳನ್ನೇ ಏನಂತ ಹೇಳಿ ಕರೀತಾರಂದ್ರ ಈ ಒಂದು ರಸಗೊಬ್ಬರಗಳು ಅಂತ ಹೇಳಿ ಕರೀತಕ್ಕಂಥದ್ದು. ಉದಾಹರಣೆಗೆ ಯೂರಿಯಾ, ಅಮೋನಿಯಂ ಸಲ್ಫೇಟ್, ಸೂಪರ್ ಫಾಸ್ಫೇಟ್ ಅಂತ ಹೇಳಿ ನೋಡ್ತೀವಿ. ಈ ಒಂದು ರಸಗೊಬ್ಬರಗಳು ಕಾರ್ಖಾನೆಯಲ್ಲಿ ತಯಾರಾಗ್ತಕ್ಕಂಥ ಗೊಬ್ಬರಗಳು. ಇವುಗಳಲ್ಲಿ ರಾಸಾಯನಿಕ ಪದಾರ್ಥಗಳನ್ನ ಸೇರಿಸಿ ಈ ಒಂದು ರಾಸಾಯನಿಕ ಗೊಬ್ಬರವನ್ನ ತಯಾರಿಸಲಾಗುತ್ತದೆ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು. ಇವುಗಳ ಮೇಲೆ ಕೂಡ ಪ್ರಶ್ನೆಗಳು ಕೇಳ್ತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯಾಗಿ ನೆಕ್ಸ್ಟ್ ಮಣ್ಣಿಗೆ ಹ್ಯೂಮಸ್ ಒದಗಿಸುವ ಗೊಬ್ಬರ ಯಾವುದು? ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು. ಮಣ್ಣಿನ ಫಲವತ್ತತೆನ ಹೆಚ್ಚಿಸ್ತಕ್ಕಂಥದ್ದು ಯಾವುದು ಅಂತ ಹೇಳಿ ಆಲ್ರೆಡಿ ನಾವು ನೋಡಿದೆವು. ಅದೇ ರೀತಿಯಾಗಿ ಮಣ್ಣಿಗೆ ಹ್ಯೂಮಸ್ ಅನ್ನ ಒದಗಿಸ್ತಕ್ಕಂಥ ಗೊಬ್ಬರ ಯಾವುದು ಅಂತಕ್ಕಂಥದ್ದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಸಾವಯವ ಗೊಬ್ಬರ. ಈ ಒಂದು ಸಾವಯವ ಗೊಬ್ಬರ ಈಗಾಗಲೇ ನಾವು ನೋಡಿದೆವು. ಸಾವಯವ ಗೊಬ್ಬರ ಎಂದರೆ ಏನು ಅಂತ ಹೇಳಿ, ಇದನ್ನ ಹೇಗೆ ತಯಾರಿಸಲಾಗುತ್ತದೆ ಅಂತ ಹೇಳಿ ನಾವು ನೋಡಿದೆವು. ಅದೇ ರೀತಿಯಾಗಿ ಸಸ್ಯ ಮತ್ತು ಪ್ರಾಣಿಗಳ ತ್ಯಾಜ್ಯದಿಂದ ತಯಾರಾಗುವ ಸಾವಯವ ಗೊಬ್ಬರ ಇದು ಮಣ್ಣಿಗೆ ಹ್ಯೂಮಸ್ ಅನ್ನ ಒದಗಿಸುತ್ತದೆ. ಅದೇ ರೀತಿಯಾಗಿ ಇದು ಮಣ್ಣಿನ ಫಲವತ್ತತೆ ಹೆಚ್ಚಿಸುತ್ತದೆ ಅಂತ ಹೇಳಿ ನಾವು ನೋಡಿದೆವು ಆಲ್ರೆಡಿ ಹಿಂದ್ಗಡೆ. ಇಲ್ಲಿ ನಾವು ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂಥ ಪಾಯಿಂಟ್ ಬಂದ್ಬಿಟ್ಟು ಇದು ಮಣ್ಣಿಗೆ ಹ್ಯೂಮಸ್ ಅನ್ನ ಒದಗಿಸುತ್ತದೆ. ಈ ಒಂದು ಹ್ಯೂಮಸ್ ಅಂತಕ್ಕಂಥದ್ದು ಮಣ್ಣಿನ ಫಲವತ್ತತೆಯನ್ನ ಹೆಚ್ಚಿಸಿ ಬೆಳೆ ಚೆನ್ನಾಗಿ ಬೆಳೆಯಲು ಸಹಾಯವನ್ನ ಮಾಡುತ್ತದೆ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಆಲ್ರೆಡಿ ನಾವು ಹಿಂದಿನ ಪ್ರಶ್ನೆಯಲ್ಲಿ ಹೇಳಿದೆವು ಮಣ್ಣಿಗೆ ಫಲವತ್ತತೆನ ಹೆಚ್ಚಿಸುತ್ತದೆ ಅಂತಕ್ಕಂಥದ್ದು.
ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇದು ಮಣ್ಣಿಗೆ ಹುಮ್ಮಸ್ ಅಂತಕ್ಕಂಥ ತನ್ನ ಒದಗಿಸುತ್ತದೆ. ಹಾಗಾಗಿ ಹೂಮಸ್ ಏನದಂದ್ರೆ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಿ ಬೆಳೆ ಚೆನ್ನಾಗಿ ಬೆಳೆಯಲು ಸಹಾಯವನ್ನ ಮಾಡುತ್ತದೆ. ಹಾಗಾದ್ರೆ ಯಾವ ಗೊಬ್ಬರ ಅಂತ ಹೇಳಿ ಕೇಳಿದ್ರೆ ಗೊತ್ತಿರಬೇಕು, ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಸಾವಯವ ಗೊಬ್ಬರ. ಮಣ್ಣಿನಲ್ಲಿ ನೈಟ್ರೋಜನ್ ಕೊರತೆಯನ್ನು ನೀಗಿಸಲು ಮಾಡುವ ವಿಧಾನ ಯಾವುದು ಅಂತಕ್ಕಂಥದ್ದು. ಮಣ್ಣಿನಲ್ಲಿ ನೈಟ್ರೋಜನ್ ಕೊರತೆ ಆಗದಂತೆ ಬೆಳೆಗಳನ್ನ ಬೆಳೆಸ್ತಕ್ಕಂಥದ್ದು ನೋಡ್ತೀವಿ. ಈ ಒಂದು ವಿಧಾನದ ಮೇಲೆ ಪ್ರಶ್ನೆನ ಕೇಳಿರ್ತಕ್ಕಂಥದ್ದು. ಹಾಗಾದ್ರೆ ಒಂದು ಉದಾಹರಣೆನ ಕೊಡೋದಾದ್ರೆ, ಈ ವರ್ಷ ತೊಗರಿಯನ್ನ ಬೆಳೆದ್ರೆ ಮುಂದಿನ ವರ್ಷ ಬೇರೆ ಬೆಳೆನ ಬೆಳೆಸ್ತಕ್ಕಂಥದ್ದು, ಈ ರೀತಿಯಾಗಿ ಹೆಚ್ಚು ಕಾಳುಗಳನ್ನ ಬೆಳೆಸ್ತಕ್ಕಂಥದ್ದು ನೋಡ್ತೀವಿ. ಏಕೆ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಇದರ ಹಿಂದುಗಡೆಯೂ ಕೂಡ ವೈಜ್ಞಾನಿಕತೆಯನ್ನ ಒಳಗೊಂಡಿರ್ತಕ್ಕಂಥದ್ದು ನೋಡ್ತೀವಿ. ಇದನ್ನ ಏನಂತೇಳಿ ಕರೀತಾರಂದ್ರ ಸರದಿ ಬೆಳೆ, ಬೆಳೆ ಪರಿವರ್ತನೆ ಅಂತೇಳಿ ಕರೀತಕ್ಕಂಥದ್ದು. ಇದನ್ನ ಸ್ವಲ್ಪ ಇನ್ನಷ್ಟು ವಿವರವಾಗಿ ನೋಡೋಣ. ಒಂದು ಬೆಳೆ ಬೆಳೆದ ನಂತರ ಇನ್ನೊಂದು ವಿಭಿನ್ನ ಬೆಳೆ ಬೆಳೆಸುವ ವಿಧಾನವನ್ನೇ ಏನಂತೇಳಿ ಕರೀತಾರಂದ್ರ ಬೆಳೆ ಪರಿವರ್ತನೆ ಅಂತೇಳಿ ಕರೀತಾರೆ. ಏಕೆ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು, ಈ ರೀತಿ ಏಕೆ ಮಾಡುತ್ತಾರೆ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ವಿಶೇಷವಾಗಿ ಏನದಂದ್ರ ಕಾಳುಗಳನ್ನ ನೋಡ್ತೀವಲ್ಲ, ಬೇಳೆ ಕಾಳುಗಳಲ್ಲಿ ಪಲ್ಸ್ ಬೆಳೆಗಳು, ಇದರಲ್ಲಿ ಮಣ್ಣಿನಲ್ಲಿ ನೈಟ್ರೋಜನ್ ಹೆಚ್ಚಿಸುವ ಗುಣಗಳು ಹೊಂದಿರುತ್ತವೆ. ಅದೇ ರೀತಿಯಾಗಿಯೂ ನೈಟ್ರೋಜನ್ ಹೆಚ್ಚಿಸಲು ಸಹಾಯವನ್ನ ಮಾಡುತ್ತವೆ. ಹಾಗಾಗಿ ಈ ಒಂದು ಬೆಳೆಗಳನ್ನ ಬೆಳೆಸ್ತಕ್ಕಂಥದ್ದು. ಇದರಿಂದ ಏನದಂದ್ರ ನೈಟ್ರೋಜನ್ ಕೊರತೆ ಅನ್ನೋದು ಕಡಿಮೆ ಆಗುತ್ತದೆ. ಹಾಗಾಗಿ ಈ ಬೆಳೆಗಳನ್ನ ಬೆಳೆಸ್ತಕ್ಕಂಥದ್ದು. ಉದಾಹರಣೆಗೆ ಯಾವ ಅಂತೇಳಿ ನಮ್ಗೆ ಗೊತ್ತಿರಬೇಕು. ಗೋಧಿ ಬೆಳೆದ ನಂತರ ಕಡಲೆ ಬೆಳೆಸ್ತಕ್ಕಂಥದ್ದು, ತೊಗರಿ ಬೆಳೆಸ್ತಕ್ಕಂಥದ್ದು, ಹುರುಳಿ ಬೆಳೆಸ್ತಕ್ಕಂಥದ್ದು. ಇವೆಲ್ಲ ಏನು ಅಂದ್ರ ಕಡಲೆ, ತೊಗರಿ, ಹುರುಳಿ ಇವು ಕಾಳು ಬೆಳೆಗಳು. ಇವುಗಳು ಏನ್ ಮಾಡ್ತಾವಂದ್ರ ನೈಟ್ರೋಜನ್ ಅನ್ನ ಹೆಚ್ಚಿಸಲು ಸಹಾಯವನ್ನ ಮಾಡ್ತಾವ. ಹಾಗಾಗಿ ಇವುಗಳನ್ನ ಏಕೆ ಬೆಳೆಸ್ತಾರಂದ್ರ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಮಣ್ಣಿನಲ್ಲಿ ನೈಟ್ರೋಜನ್ ಕೊರತೆಯನ್ನ ನೀಗಿಸಲು ಬೆಳೆನ ಬೆಳೆಸ್ತಕ್ಕಂಥದ್ದು. ಉದಾಹರಣೆ ನೋಡ್ತೀವಿ. ಈ ವರ್ಷ ಗೋಧಿಯನ್ನ ಹಾಕಿದಾರಂದ್ರೆ ಮುಂದೆ ಏನ್ ಮಾಡ್ತಾರ ಅವರು ಕಡಲೆನ ಬೆಳೆಸ್ತಕ್ಕಂಥದ್ದಾಗಿರ್ಬೋದು, ತೊಗರಿಯನ್ನ ಬೆಳೆಸ್ತಕ್ಕಂಥದ್ದಾಗಿರ್ಬೋದು, ಹುರುಳಿನ ಬೆಳೆಸ್ತಕ್ಕಂಥದ್ದು. ಅದೇ ರೀತಿಯಾಗಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು, ಇದರಿಂದ ಮಣ್ಣಿನ ನೈಟ್ರೋಜನ್ ಕೊರತೆ ಕಡಿಮೆ ಆಗುತ್ತದೆ. ಅದೇ ರೀತಿಯಾಗಿ ಮಣ್ಣು ಫಲವತ್ತತೆ ಆಗುತ್ತದೆ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಹಾಗಾಗಿ ಪುನಃ ಏನಂದ್ರ ಬೆಳೆದ ಬೆಳೆನ ಬೆಳೆಯುವುದಿಲ್ಲ. ಗೋಧಿ ಬೆಳೆದ ನಂತರ ಮತ್ತೆ ಪುನಃ ಗೋಧಿಯನ್ನ ಬೆಳೆಸುವುದಿಲ್ಲ ಪುನಃ. ಇದರ ಬದಲಾಗಿ ನೈಟ್ರೋಜನ್ ಹೆಚ್ಚಿಸಲು ಏನ್ ಮಾಡ್ತಾರಂದ್ರ ಕಡಲೆ ಬೆಳೆಸ್ತಕ್ಕಂಥದ್ದಾಗಿರ್ಬೋದು, ತೊಗರಿ ಬೆಳೆಸ್ತಕ್ಕಂಥದ್ದಾಗಿರ್ಬೋದು, ಹುರುಳಿ ಬೆಳೆಸ್ತಕ್ಕಂಥದ್ದಾಗಿರ್ಬೋದು, ಒಂದು ಕಾಳು ಬೆಳೆಗೆ ಮಹತ್ವವನ್ನು ನೀಡತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯಾಗಿ ನೆಕ್ಸ್ಟ್ ಪ್ರಶ್ನೆ, ದ್ವಿದಳ ಧಾನ್ಯಗಳ ಬೇರುಗಳಲ್ಲಿರುವ ನೈಟ್ರೋಜನ್ ಸ್ಥಿರೀಕರಣ ಮಾಡುವ ಬ್ಯಾಕ್ಟೀರಿಯಾ ಯಾವುದು ಅಂತಕ್ಕಂಥದ್ದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂಥ ಪ್ರಶ್ನೆ. ಈಗಾಗಲೇ ನಾವು ನೋಡಿದೆವು, ದ್ವಿದಳ ಧಾನ್ಯಗಳು ಅಂದ್ರೆ ಕಾಳುಗಳಲ್ಲಿ ಇವುಗಳು ನೈಟ್ರೋಜನ್ ಅನ್ನ ಕೊರತೆಯನ್ನು ನೀಗಿಸುತ್ತವೆ. ಅದೇ ರೀತಿಯಾಗಿ ನೈಟ್ರೋಜನ್ ಹೆಚ್ಚಿಸಲು ಈ ಒಂದು ಬೆಳೆಗಳನ್ನ ಬೆಳೆಸುತ್ತಾರೆ ಅಂತ ಹೇಳಿ ನಾವು ನೋಡಿದೆವು. ಹಾಗಾದ್ರ ಈ ಒಂದು ನೈಟ್ರೋಜನ್ ಹೆಚ್ಚಿಸ್ತಕ್ಕಂಥ ಅಥವಾ ನೈಟ್ರೋಜನ್ ಸ್ಥಿರೀಕರಣ ಮಾಡತಕ್ಕಂಥ ಬ್ಯಾಕ್ಟೀರಿಯಾ ಯಾವುದು ಅಂತ ಹೇಳಿ ಗೊತ್ತಿರಬೇಕು. ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಹಾಗಾದ್ರೆ ಯಾವುದು ಅಂದ್ರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ರೈಸೋಬಿಯಂ ಅಂತಕ್ಕಂಥ ಬ್ಯಾಕ್ಟೀರಿಯಾ. ಹಾಗಾದ್ರ ಈ ಒಂದು ಬ್ಯಾಕ್ಟೀರಿಯಾ ಎಲ್ಲಿ ಇರುತ್ತದೆ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ದ್ವಿದಳ ಧಾನ್ಯಗಳು ಅಂದ್ರೆ ಕಾಳು ಬೆಳೆಗಳು ಬೇರುಗಳಲ್ಲಿ ಏನಂತಂದ್ರ ಸಣ್ಣ ಗುಳ್ಳೆಗಳು ಇರ್ತಕ್ಕಂಥದ್ದು ನೋಡ್ತೀವಿ. ಈ ಒಂದು ಸಣ್ಣ ಗುಳ್ಳೆಗಳಲ್ಲಿಯೇ ಈ ಒಂದು ರೈಸೋಬಿಯಂ ಬ್ಯಾಕ್ಟೀರಿಯಾ ಇರುತ್ತದೆ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಎಲ್ಲಿ ವಾಸಿಸ್ತದೆ ಅಂತ ಹೇಳಿ ಕೇಳ್ತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು ನೋಡ್ತೀವಿ. ಈ ಒಂದು ಬೇರುಗಳಲ್ಲಿ ಇರ್ತಕ್ಕಂಥದ್ದು ನೋಡ್ತೀವಿ. ಇನ್ನಷ್ಟು ಆಳವಾಗಿ ಪ್ರಶ್ನೆಯನ್ನ ಕೇಳಿದ್ರೆ ಎಲ್ಲಿ ಅಂದ್ರೆ ಬೇರುಗಳಲ್ಲಿ ಇರ್ತಕ್ಕಂಥ ಗುಳ್ಳೆಗಳಲ್ಲಿ ರೈಸೋಬಿಯಂ ಬ್ಯಾಕ್ಟೀರಿಯಾ ವಾಸಿಸ್ತದೆ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಹಾಗಾದ್ರ ಈ ಬ್ಯಾಕ್ಟೀರಿಯಾ ಏನದಂದ್ರ ವಾಯುವಿನಲ್ಲಿರ್ತಕ್ಕಂಥ ನೈಟ್ರೋಜನ್ ಅನ್ನ ಮಣ್ಣಿಗೆ ಉಪಯುಕ್ತವಾಗುವ ರೂಪಕ್ಕೆ ಪರಿವರ್ತಿಸುತ್ತದೆ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಈ ಬ್ಯಾಕ್ಟೀರಿಯಾ ಏನ್ ಮಾಡ್ತಂದ್ರ ಗಾಳಿಯಲ್ಲಿರ್ತಕ್ಕಂಥ ನೈಟ್ರೋಜನ್ ಅನ್ನ ಮಣ್ಣಿಗೆ ಉಪಯುಕ್ತವಾಗುವ ರೂಪಕ್ಕೆ ಪರಿವರ್ತಿಸ್ತಕ್ಕಂತಹ ಕೆಲಸವನ್ನ ಮಾಡುತ್ತದೆ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಇದರಿಂದ ಏನಾಗ್ತದೆ ಅಂದ್ರ ಸಸ್ಯಗಳು ಸುಲಭವಾಗಿ ನೈಟ್ರೋಜನ್ ಪಡೆಯುತ್ತವೆ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಯಾವ ಒಂದು ಧಾನ್ಯಗಳಲ್ಲಿ ಇರ್ತದೆ ಅಂದ್ರೆ ಆಲ್ರೆಡಿ ನಾವು ನೋಡಿದೆವು. ಇನ್ನೊಂದು ಸಲ ಉದಾಹರಣೆಗೆ ಕಡಲೆ, ತೊಗರಿ, ಹೆಸರು. ಇದರಿಂದ ಏನಾಗ್ತದೆ ಅಂದ್ರ ಮಣ್ಣಿನ ಫಲವತ್ತೆ ಹೆಚ್ಚಿಸುತ್ತದೆ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ನೆಕ್ಸ್ಟ್ ನೀರಾವರಿ. ಈ ಒಂದು ವಿಷಯದ ಮೇಲೆಯೂ ಕೂಡ ಈ ಒಂದು ಕಾನ್ಸೆಪ್ಟ್ ಮೇಲೆ ಕೂಡ ಪ್ರಶ್ನೆಗಳನ್ನ ಕೇಳ್ತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಈ ಒಂದು ಕಾನ್ಸೆಪ್ಟ್ ಕೂಡ ಚೆನ್ನಾಗಿ ಅರ್ಥವನ್ನ ಮಾಡ್ಕೋಬೇಕು.